ಗೆಳೆಯರೆ, ಭೀಷ್ಮರು ಶರಶಯ್ಯೆಯ ಮೇಲೆ ಮಲಗಿದ್ರು. ಏನೋ ಒಂಥರ ಆಯಾಸ ಅವರ ಮನಸ್ಸನ್ನ ಆವರಿಸಿಕೊಳ್ಳೋದಕ್ಕೆ ಶುರು ಮಾಡಿತ್ತು. ಅದರಲ್ಲೂ ಕರ್ಣ ಬಂದು ಹೋದ ನಂತರ ಅವರ ಮನಸ್ಸು ಇನ್ನಷ್ಟು ಭಾರವಾಗಿತ್ತು. ಎಲ್ಲ ಇದ್ದು ಸಕಲ ಗುಣ ಸಂಪನ್ನನಾಗಿದ್ದು ಕೇವಲ ದುರಾದೃಷ್ಟದಿಂದಲೇ ಈ ಕರ್ಣ ಎಷ್ಟೆಲ್ಲ ಸಂಕಷ್ಟಗಳನ್ನ ಅನುಭವಿಸಬೇಕಾಯ್ತಲ್ಲ ಅನ್ನೋದು ಅವರ ಮನಸ್ಸನ್ನ ಇನ್ನಿಲ್ಲದ ದುಃಖಕ್ಕೆ ದೂಡಿತ್ತು. ಪಾಪ ಕರ್ಣ, ಅವನು ತಾನು ಸೂರ್ಯಪುತ್ರ ಅನ್ನೋ ಹಿರಿಮೆಯನ್ನ ಬೆಳೆಸಿಕೊಂಡಿದ್ರು ಸುಯೋಧನನ ಕೃಪೆಗೆ ಪಾತ್ರನಾಗ್ತಿರ್ಲಿಲ್ಲ. ಸೂತಪುತ್ರ ಅನ್ನೋ ಕೀಳರಿಮೆಯ ಬದಲಿಗೆ ಸೂರ್ಯಪುತ್ರ ಅನ್ನೋ ಹಿರಿಮೆ ಅವನನ್ನ ದುರ್ಯೋಧನನ ದುಷ್ಟ ಕಾರ್ಯಗಳಿಂದ ದೂರ ಉಳಿಯೋ ಹಾಗೆ ಮಾಡ್ತಿತ್ತು. ಆದರೆ ಕರ್ಣ ಶಸ್ತ್ರ ಪರೀಕ್ಷೆಯ ದಿನ ಆದ ಅವಮಾನದಿಂದಲೇ ಸುಯೋಧನನ ಗೆಳೆಯನಾಗಿ ಬಿಟ್ಟ. ಅವನಿಗೆ ಆ ಕ್ಷಣದಲ್ಲಿ ಸುಯೋಧನ ಆಪ್ತನಾಗಿ ಕಾಣಿಸಿಕೊಂಡಿದ್ದ. ಆ ಸುಯೋಧನನಾದ್ರೂ ಪಾಂಡವರ ಬಗ್ಗೆ ಅದೆಷ್ಟು ದ್ವೇಷ ಬೆಳೆಸ್ಕೊಂಡಿದ್ನಲ್ಲ. ಈರ್ಷ್ಯೆ ಅನ್ನೋದು ಅವನ ನರ ನಾಡಿಗಳಲ್ಲಿ ತುಂಬಿಕೊಂಡಿತ್ತು. ಹಾಗಂದುಕೊಳ್ತಲೇ ಸಣ್ಣದೊಂದು ಮಂಪರು ಭೀಷ್ಮರನ್ನ ಆವರಿಸಿದ ಹಾಗಾಯ್ತು.